ಪಾಪ ಗುರು ಮೊನ್ನೆ ತಾನೇ ತೊಗೊಂಡಿದ್ರು ಗಾಡಿನ ತುಕಾಲಿ ಅವರು. ಆಗಲೇ ಹೋಗಿ ಆಕ್ಸಿಡೆಂಟ್ ಮಾಡ್ಕೊಂಡಿದ್ದಾರೆ. ಹಾಸನ್ಗೆ ಹೋಗುವಾಗ ಅವರ ಕಾರ್ ಮತ್ತು ಆಟೋಗೆ ಸ್ವಲ್ಪ ಕ್ರ್ಯಾಶ್ ಆಗಿ ಸದ್ಯ ದೇವ್ರ ದಯದಿಂದ ಯಾರಿಗೇನು ಎಫೆಕ್ಟ್ ಆಗಿಲ್ಲ. ತುಕಾಲಿ ಅವರು ಮತ್ತು ಅವರ ಮಿಸ್ಸಸ್ ಅವರು ಕಾರಲ್ಲಿ ಇದ್ರಂತೆ. ಹಾಗೆ ಆಟೋದಲ್ಲಿ ಇದ್ದವ್ರಿಗೂ ಕೂಡ ಯಾರಿಗೇನು ಎಫೆಕ್ಟ್ ಆಗಿಲ್ಲ. ಬಟ್ ಕಾರು ತುಂಬ ಡ್ಯಾಮೇಜ್ ಆಗಿದೆ. ಅಂದರೆ ಫ್ರಂಟು ಒಂದು ಸೈಡು ವೀಲ್ ಏನು ಬರುತ್ತೆ ಅದು, ಮತ್ತು ಒಂದು ಸೈಡು ಡೋರ್ ಫುಲ್ಲು ಡ್ಯಾಮೇಜ್ ಆಗೋಗಿದೆ. ನಿನ್ನೆ ತಾನೇ ಮೊನ್ನೆ ತಾನೇ ಗಾಡಿನ ತೊಗೊಂಡು ಗಿಲಿ ಸ್ವೀಟೆಲ್ಲ ಹಂಚಿ ಒಂದಷ್ಟು ಇಂಟರ್ವ್ಯೂ ಎಲ್ಲ ಕೊಟ್ಟಿದ್ರು. ಅದರಲ್ಲೆಲ್ಲ ಹೇಳಿದರು ನಮ್ಮ ಕಾರ್ ತೊಗೊಳೋದೆಲ್ಲ ತುಂಬ ದೊಡ್ಡ ಡ್ರೀಮ್ ಅಂತ. ಮಿಡಲ್ ಕ್ಲಾಸ್ ಅವರು ಒಂದು ಕಾರ್ ತೊಗೊಳೋದು ತುಂಬಾ ದೊಡ್ಡ ವಿಚಾರ. ಅದು ಈ ಥರ ಕಷ್ಟಪಟ್ಟು ಈ ಥರ ಒಂದು ಬಂದು ಈ ಹಂತಕ್ಕೆ ಬಂದು ಒಂದು ಕಾರ್ನ ತೊಗೊಂಡಿದ್ದಾರೆ ಅಂತ. 100 ಕಾರ್ ತೊಗೊಬೋದು ಇದ್ರೆ, ಬಟ್ ಅದೊಂದು ಫೀಲ್ ಇದ್ದೇ ಇರುತ್ತೆ ಆಯಿತಾ. ಫಸ್ಟ್ ಕಾರು ಅಷ್ಟು ದುಡ್ಡಿಂದು ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಅವರ ಖುಷಿಗೆ ಏನು ಹೇಳ್ತೀವಿ ಕೈಯೇ ಸಿಗಲ್ಲ, ಅಷ್ಟು ಖುಷಿಯಾಗಿರ್ತಾರೆ. ಬಟ್ ಈ ಥರ ಆದಾಗ ಬೇಜಾರಾಗದೆ. ಎಲ್ಲ ಇನ್ಸೂರೆನ್ಸ್ ಎಲ್ಲ ಇರುತ್ತೆ. ಹೊಸ ಗಾಡಿ ಆಗಿರೋದ್ರಿಂದ ಒಂದು ಇವರೇನು ಒಂದು ಹಾಫ್ ಅಮೌಂಟು ಕೂಡ ಕಟ್ಟೋ ಥರ ಏನಿರಲ್ಲ. ಹೊಸ ಗಾಡಿ ಆಗಿರೋದ್ರಿಂದ ಡೈರೆಕ್ಟಾಗಿ ಕ್ಲೈಮ್ ಆಗುತ್ತೆ. ಸೊ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಆಟೋದವ್ರದ್ದೇ ತಪ್ಪು ಅಂತ, ಗೊತ್ತಿಲ್ಲ ಇಲ್ಲಿ ಯಾರ್ದು ತಪ್ಪು ಏನು ಅಂತ ಹೇಳ್ಬಿಟ್ಟು. ಬಟ್ ಕಂಪ್ಲೇಂಟ್ ಆದಮೇಲೆ ಇನ್ಸೂರೆನ್ಸ್ ಅಂತೂ ಇದ್ದೇ ಇರುತ್ತೆ, ಇನ್ಸೂರೆನ್ಸ್ ಕ್ಲೈಮ್ ಆಗುತ್ತೆ. ಅಲ್ಲಿವರೆಗೂ ತುಕಾಲಿ ಅವ್ರಿಗೆ ಒಂದು ವಾರ ನಿದ್ದೆ ಬರಲ್ಲ ಅನಿಸುತ್ತೆ. ಅಯ್ಯೋ ನನ್ನ ಗಾಡಿ ಅಂತ ಕೂತಿರ್ತಾರೋ ಏನೋ. ಸೊ ಏನೂ ಎಫೆಕ್ಟ್ ಆಗಿಲ್ವಲ್ಲ, ಅದೇ ಖುಷಿ. ಬಟ್ ಬೇಜಾರಂತೂ ಆಯಿತು. ಏನಾಗಲ್ಲ ಆಯಿತಾ, ಜೀವನದಲ್ಲಿ ಹಿಂಗೆ ಆಗ್ತಾ ಇರುತ್ತೆ. ತುಕಾಲಿ ಅಣ್ಣ ಏನು ತಲೆ ಕೆಡಿಸ್ಕೊಬೇಡಿ. ಕಾರು ನೀಟಾಗಿ ರೆಡಿಯಾಗಿ ಮತ್ತೆ ವಾಪಸ್ ಬರೋತೀನಿ. ಒಂದು ವಾರ ಆರಾಮಾಗಿ ನಿದ್ದೆ ಮಾಡೋಕ್ಕೆ ಟ್ರೈ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟ ಆಯ್ತಾ ನಮ್ಮ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಹಾಗೆ ಹೋಗ್ಬಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್.